ಹಲೋ ಎವ್ರಿವನ್, ವೆಲ್ಕಮ್ ಟು ನವರಸ್ ಮ್ಯಾಥ್ಸ್ ಟ್ಯುಟೋರಿಯಲ್ಸ್. ಈಗ ಎಲ್ಲ ಎಕ್ಸಸೈಸ್ ಮುಗೀತು. ಈಗ ಎಕ್ಸಾಂಪಲ್ಸ್ ಮಾಡೋಣ. ಓಕೆ, ಈಗ ಎಕ್ಸಾಂಪಲ್ಸ್ ನಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ. ಶೋ ದಟ್ ಈಚ್ ಆಂಗಲ್ ಆಫ್ ರೆಕ್ಟಾಂಗಲ್ ಈಸ್ ಎ ರೈಟ್ ಆಂಗಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವು ರೆಕ್ಟಾಂಗಲ್ ಡೆಫಿನಿಷನ್ ನೋಡಿ. ರೆಕ್ಟಾಂಗಲ್ ಡೆಫಿನಿಷನ್ ಏನ್ ಕೊಟ್ಟಿದ್ದಾರೆ, ಏನಿದೆ, ಎ ರೆಕ್ಟಾಂಗಲ್ ಈಸ್ ಎ ಪ್ಯಾರಲೋಗ್ರಾಮ್ ಇನ್ ವಿಚ್ ಒನ್ ಆಂಗಲ್ ಈಸ್ ರೈಟ್ ಆಂಗಲ್ ಅಂತ ಡೆಫಿನಿಷನ್ ಇರೋದು ಅಲ್ವಾ. ಸೊ ನಾವು ಈಗ ಲೆಟ್ ಮಾಡ್ಕೊಳ್ಳೋಣ. ಲೆಟ್ ಎ ಬಿ ಸಿ ಡಿ ಈಸ್ ಎ ರೆಕ್ಟಾಂಗಲ್. ಇಲ್ಲಿ ಡ್ರಾ ಮಾಡಿದ್ದೀನಿ. ಇದರಲ್ಲಿ ಒನ್ ಆಂಗಲ್ ಈಸ್ ಎ ರೈಟ್ ಆಂಗಲ್ ಅಲ್ವಾ. ಸೊ ಆಂಗಲ್ ಎ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಓಕೆ, ಈಗ ನಾವೇನ್ ಶೋ ಮಾಡಬೇಕು, ಟು ಶೋ angle B is equals to angle C is equals to angle D is equals to 90 degree. ಇನ್ನು ಅದರ್ 3 angles 90 ಡಿಗ್ರಿ ಅಂತ ಶೋ ಮಾಡಬೇಕು. ಓಕೆ, ಈಗ ಸೊಲ್ಯೂಷನ್ ಮಾಡೋಣ. ಈಗ ನೋಡಿ, ಆಂಗಲ್ ಎ 90 ಡಿಗ್ರಿ ಇದೆ. ಈಗ ನೋಡಿ, ಇದು ಎ ಡಿ ಇಸ್ ಪ್ಯಾರಲಲ್ ಟು ಬಿ ಸಿ ಇದೆ ಅಲ್ವಾ. ಪ್ಯಾರಲೋಗ್ರಾಮ್ ಅಂದ್ರೆ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಇರ್ತವೆ ಅಲ್ವಾ. ಸೊ ನೋಡಿ, ಈ ರೀತಿ ಇದೆ ಪ್ಯಾರಲಲ್ ಲೈನ್. ಇದು ಎ ಡಿ, ಇದು ಬಿ ಸಿ. ಎ ಬಿ ಏನಾಗತ್ತೆ, ಟ್ರಾನ್ಸ್ವರ್ಸಲ್ ಆಯ್ತಲ್ವಾ ಇದು. ಸೊ ಅದನ್ನೇ ಬರೆಯೋಣ. ಎ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಅಂಡ್ ಎ ಬಿ ಈಸ್ ಟ್ರಾನ್ಸ್ವರ್ಸಲ್. ಈಗ ಎ ಬಿ ಇಸ್ ಎ ಟ್ರಾನ್ಸ್ವರ್ಸಲ್ ಆದ್ರೆ, ಈಗ ನೋಡಿ, ಈ ಆಂಗಲ್ ಪ್ಲಸ್ ಈ ಆಂಗಲ್ ಎಷ್ಟಾಗತ್ತಪ್ಪ, ಎರಡು ಸೇರಿದ್ರೆ 180 ಆಗತ್ತಲ್ವಾ. ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಅಲ್ವಾ. ಸೊ ಅದನ್ನೇ ಬರೆಯೋಣ. ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ರೀಸನ್, ಇಂಟೀರಿಯರ್ angles, ಇದನ್ನ ರಬ್ ಮಾಡ್ತೀನಿ. On the same side of transversal. ಅಲ್ವಾ. ಈಗ ನೋಡಿ, ಆಂಗಲ್ ಎ ವ್ಯಾಲ್ಯೂ ನಮ್ಗೆ ಗೊತ್ತಿದೆ 90 ಡಿಗ್ರಿ ಅಂತ. ಸೊ ಈ ಆಂಗಲ್ ಎ ವ್ಯಾಲ್ಯೂ ಹಾಕೋಣ 90 ಡಿಗ್ರಿ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈಗ ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಏನಾಗತ್ತೆ, 180 ಡಿಗ್ರಿ. ಈ 90 ಡಿಗ್ರಿ ಈಕ್ವಲ್ಸ್ ಟು ಕಡೆ ಬಂದ್ರೆ ಮೈನಸ್ ಆಯ್ತು ಅಲ್ವಾ. ಸೊ 180 ಮೈನಸ್ 90 ಎಷ್ಟು ಬಂತು, ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಬಂತು ನೋಡಿ. ಈಗ ಆಂಗಲ್ ಬಿ 90 ಡಿಗ್ರಿ ಅಂತ ನಮ್ಗೆ ಸಿಕ್ತು. ಈಗ ಪ್ಯಾರಲೋಗ್ರಾಮ್ ಅಲ್ಲಿ ಏನಾಗುತ್ತೆ, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇರ್ತಾವಲ್ವಾ. ಸೊ ನಾವೇನ್ ಹೇಳ್ಬೋದು, ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ ಇರುತ್ತೆ, ಆಂಗಲ್ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಇರುತ್ತೆ ಅಲ್ವಾ. ಸೊ ಆಲ್ ಆರ್ 90 ಡಿಗ್ರೀಸ್ ಅಂತ ಆಯ್ತು. ಸೊ ಅದನ್ನೇ ಬರೆಯೋಣ ನೋಡಿ. therefore ಆಂಗಲ್ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಅಲ್ವಾ, ಅಪೋಸಿಟ್ ಆಂಗಲ್ಸ್. ಸೊ ಆಂಗಲ್ ಎ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಅದೇ ರೀತಿ ಆಂಗಲ್ ಡಿ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ. ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಎರಡಕ್ಕೂ ರೀಸನ್, ಆಪೋಸಿಟ್ ಆಂಗಲ್ಸ್ ಆಫ್ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಲ್ವಾ. ಸೊ ಎಲ್ಲ ಆಂಗಲ್ಸ್ 90 ಡಿಗ್ರಿ ಅಂತ ಆಯ್ತು. ಈಗ ನಾವು ಫೈನಲ್ ಆನ್ಸರ್ ಬರೆಯೋಣ. therefore each angle of rectangle is a right angle. ಇದನ್ನೆಲ್ಲ ಅವ್ರು ಶೋ ಮಾಡಕ್ ಹೇಳಿದ್ದು ನೋಡಿ. ಶೋ ದಟ್ ಈಚ್ ಆಂಗಲ್ ಆಫ್ ರೆಕ್ಟಾಂಗಲ್ ಇಸ್ ಎ ರೈಟ್ ಆಂಗಲ್. ಅದನ್ನೇ ಶೋ ಮಾಡಿ.
ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಶೋ ದಟ್ ದ ಡಯಾಗ್ನಲ್ಸ್ ಆಫ್ ಎ ರಾಂಬಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳಿದ್ದಾರೆ. ಸೆಕೆಂಡ್ ಒನ್ ನೋಡಿ, ಇಲ್ಲಿ ರಾಂಬಸ್ ಡ್ರಾಯಿಂಗ್ ಮಾಡಿದೀನಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಗಿವನ್ ಎ ಬಿ ಸಿ ಡಿ ಈಸ್ ಎ ರಾಂಬಸ್ ಅಂತ. ನಾವೀಗ ಏನ್ ಶೋ ಮಾಡ್ಬೇಕು, ಈ ಡಯಾಗ್ನಲ್ ಇದೆಯಲ್ವಾ, ಬಿ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ ಅಂತ. ಅಲ್ವಾ? ಸೊ ನೋಡಿ, ಈಗ ಇಲ್ಲಿ ನೋಡಿ ಡಯಾಗ್ನಲ್ ಏನ್ ಮಾಡಿದೆ, ಟೂ ಟ್ರಯಾಂಗಲ್ಸ್ ಆಗಿದೆ ಅಲ್ವಾ. ಇಲ್ಲಿ ಟ್ರಯಾಂಗಲ್ ಎ ಒ ಡಿ, ಟ್ರಯಾಂಗಲ್ ಸಿ ಒ ಡಿ ತಗೊಳ್ಳೋಣ. ಓಕೆ, ಈ ಟೂ ಟ್ರಯಾಂಗಲ್ಸ್ ನ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡೋಣ. ಓಕೆ, ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ಇನ್ ಟ್ರಯಾಂಗಲ್ ಎ ಒ ಡಿ ಅಂಡ್ ಟ್ರಯಾಂಗಲ್ ಸಿ ಒ ಡಿ ಏನೇನ್ ಈಕ್ವಲ್ ಇದಾವೆ ನೋಡೋಣ. ನೋಡಿ, ಓ ಎ ಇಸ್ ಈಕ್ವಲ್ಸ್ ಟು ಓ ಸಿ ಆಗತ್ತಲ್ವಾ, ಯಾಕೆ ಡಯಾಗ್ನಲ್ ಬೈಸೆಕ್ಟ್ಸ್ ಅಲ್ವಾ. ಸೊ ಅದನ್ನೇ ಬರೆಯೋಣ. ಓ ಎ ಇಸ್ ಈಕ್ವಲ್ಸ್ ಟು ಓ ಸಿ. ರೀಸನ್ ಬರೆಯೋಣ, ಡಯಾಗ್ನಲ್ಸ್ ಆಫ್ parallelogram bisect each other. ಅಂದ್ರೆ ಟು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರುತ್ತೆ. ಸೊ ಓ ಎ ಇಸ್ ಈಕ್ವಲ್ಸ್ ಟು ಓ ಸಿ ಆಯ್ತು. ಈಗ ನೋಡಿ, ಓ ಡಿ ಇದೆಯಲ್ಲ, ಇದು ಈ ಟ್ರಯಾಂಗಲ್ಗೂ ಇದೆ, ಆ ಟ್ರಯಾಂಗಲ್ಗೂ ಇದೆ. ಅಂದ್ರೆ ಎರಡು ಟ್ರಯಾಂಗಲ್ಗೆ ಅದು ಓ ಡಿ ಕಾಮನ್ ಇದೆ. ಸೊ ಅದನ್ನೇ ಬರೆಯೋಣ. ಓ ಡಿ ಇಸ್ ಈಕ್ವಲ್ಸ್ ಟು ಓ ಡಿ. ರೀಸನ್ ಓ ಡಿ ಈಸ್ ಕಾಮನ್. ಆಯ್ತಾ? ಈಗ ನೋಡಿ, ಎ ಡಿ ಇಸ್ ಈಕ್ವಲ್ಸ್ ಟು ಸಿ ಡಿ ಆಯ್ತಲ್ವಾ. ಯಾಕೆ ಆಲ್ ಸೈಡ್ಸ್ ಆಫ್ ರಾಂಬಸ್ ಆರ್ ಈಕ್ವಲ್ ಅಲ್ವಾ. ರಾಂಬಸ್ ಅಲ್ಲಿ ಎಲ್ಲ ಸೈಡ್ಸ್ ಈಕ್ವಲ್ ಇರ್ತವೆ. ಸೊ ಅದನ್ನು ಬರೆಯೋಣ. ಎ ಡಿ ಇಸ್ ಈಕ್ವಲ್ಸ್ ಟು ಸಿ ಡಿ. ರೀಸನ್ ಇಲ್ಲಿ ಕೂಡ ಅದೇ ಬರೆಯೋಣ. ಆಲ್ sides of rhombus are equal. ನೋಡಿ, ಇಲ್ಲಿ ಏನ್ ಮ್ಯಾಚ್ ಆಯ್ತು, ಸೈಡ್ ಮ್ಯಾಚ್ ಆಯ್ತು. ಇಲ್ಲಿನೂ ಸೈಡ್ ಮ್ಯಾಚ್ ಆಯ್ತು, ಇಲ್ಲಿನೂ ಸೈಡ್ ಮ್ಯಾಚ್ ಆಯ್ತು. ಅಂದ್ರೆ ಇಲ್ಲಿ ಎಸ್ 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 ಕ್ರೈಟೇರಿಯನ್ ಟೂ ಟ್ರಯಾಂಗಲ್ಸ್ ಆರ್ ಸೆಟ್ ಟು ಬಿ ಕಾಂಗ್ರುಯೆಂಟ್. ದೇರ್ಫೋರ್ ಬರೆಯೋಣ, ಟ್ರಯಾಂಗಲ್ ಎ ಒ ಡಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಸಿ ಒ ಡಿ. ಆಯ್ತಲ್ವಾ, ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಯ್ತು. ಈಗ ನೋಡಿ, ಆಂಗಲ್ ಎ ಒ ಡಿ ಇಸ್ ಈಕ್ವಲ್ಸ್ ಆಂಗಲ್ ಸಿ ಒ ಡಿ ಆಯ್ತಲ್ವಾ. ಈ ಆಂಗಲ್ ಯಾಕೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಅದನ್ನೇ ಬರೆಯೋಣ. ನೋಡಿ, ಇಲ್ಲಿ ಹೈಪೋಟೆನಸ್ ಎದುರಿಗೆ ಈ ಆಂಗಲ್ ಇದೆ, ಇಲ್ಲಿನೂ ಹೈಪೋಟೆನಸ್ ಇದ್ರೆ ಈ ಆಂಗಲ್ ಬರುತ್ತೆ. ಸೊ ಬರೆಯೋಣ, ಆಂಗಲ್ ಎ ಒ ಡಿ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಒ ಡಿ. ರೀಸನ್ ಸಿ ಪಿ ಸಿ ಟಿ ಆಯ್ತಲ್ವಾ. ಈಗ ನೋಡಿ, ಈ ರೀತಿ ಇದೆ ಆಂಗಲ್ ಎ ಒ ಡಿ, ಆಂಗಲ್ ಸಿ ಒ ಡಿ. ಆದ್ರೆ ಈ ರೀತಿ ಇದ್ರೆ ಈ ಟೋಟಲ್ ಆಂಗಲ್ ನಾವೇನಂತ ಹೇಳ್ತೀವಿ, ಎರಡು ಆಂಗಲ್ಸ್ ಸೇರಿದ್ರೆ ಏನಾಗತ್ತೆ, ಲೀನಿಯರ್ ಪೇರ್ ಆಗತ್ತಲ್ವಾ. ಸೊ ಲೀನಿಯರ್ ಪೇರ್ ಸಮ್ ಎಷ್ಟಿರತ್ತೆ, 180 ಇರತ್ತೆ. ಅದನ್ನೇ ಬರೆಯೋಣ. ಬಟ್ ಆಂಗಲ್ ಎ ಒ ಡಿ ಪ್ಲಸ್ ಆಂಗಲ್ ಸಿ ಒ ಡಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ರೀಸನ್ ಲೀನಿಯರ್ ಪೇರ್. ಲೀನಿಯರ್ ಪೇರ್ ಆಯ್ತಲ್ವಾ, ಎರಡು ಆಂಗಲ್ ಸೇರಿ. ಈಗ ಎರಡು ಆಂಗಲ್ ಈಕ್ವಲ್ ಇದಾವೆ. ಸೊ ನಾವು ಯಾವ್ದಾದ್ರು ಒಂದೇ ಹೆಸರು ಬರಿಬೋದಲ್ವಾ, ಎರಡು ಸೇಮ್ ಬರೆಯೋದೇನು ಅವಶ್ಯಕತೆ ಇಲ್ಲ ನಮ್ಗೆ ವ್ಯಾಲ್ಯೂ ಬೇಕಂದ್ರೆ. ನೋಡಿ, ಆಂಗಲ್ ಎ ಒ ಡಿ ಪ್ಲಸ್
ಆಂಗಲ್ ಸಿ ಓ ಡಿ ಬದಲು ಆಂಗಲ್ ಎ ಓ ಡಿಲೇ ಬರಿತೀನಿ. ಯಾಕೆ? ಎರಡು ಈಕ್ವಲ್ ಇದ್ದಾವೆ. ಆಂಗಲ್ ಎ ಓ ಡಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಓಕೆ, ಈಗ ಆಂಗಲ್ ಎ ಓ ಡಿ ಪ್ಲಸ್ ಆಂಗಲ್ ಎ ಓ ಡಿ ಏನಾಗುತ್ತೆ? ಟ್ವೈಸ್ ಆಂಗಲ್ ಎ ಓ ಡಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಯಿತು. ಆಂಗಲ್ ಎ ಓ ಡಿ ಇಸ್ ಈಕ್ವಲ್ಸ್ ಟು ಏನಾಯಿತು? 180 ಡಿಗ್ರಿ. ಈ ಟು ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡೆಡ್ ಆಯಿತು. ಸೊ ಟು ಕ್ಯಾನ್ಸಲೇಷನ್ ಮಾಡಿದ್ರೆ ಏನು ಬರುತ್ತೆ? 90 ಡಿಗ್ರಿ ಬಂತು. ಇದನ್ನೇ ಅಲ್ವಾ ನಮಗೆ ಬೇಕಾಗಿತ್ತು. ಸೊ ನಾವೇನು ಹೇಳ್ಬೋದು ನೋಡಿ, angle AOD therefore is equals to 90 degree. ಓಕೆ, ಇಲ್ಲಿ ಓಕೆ ಇಲ್ಲಿ ಬರ್ತಿದ್ದೀನಿ ನೋಡಿ. ಸೊ ನಾವೇನ್ ಹೇಳ್ಬೋದು? therefore the diagonals of rhombus 90 ಡಿಗ್ರಿ ಅಂತ ಪ್ರೂವ್ ಮಾಡೋದೇ ಬೇಕಿತ್ತಲ್ವಾ. 90 ಡಿಗ್ರಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಇದೆ ಅಂತಾನೆ ಅರ್ಥ. ಸೊ ಹೇಳ್ಬೋದು ನಾವು ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್. ಇದನ್ನೆಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು. ಸೊ ಅದನ್ನೇ ಶೋ ಮಾಡಿ. ಓಕೆ, ಈಗ ನೆಕ್ಸ್ಟ್ ಒನ್.